ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾವು ನಮ್ಮ ಮನೆ ಗೃಹ ಪ್ರವೇಶ ಆಯ್ತು ರೀ ಇವತ್ತು. ಇಲ್ಲೇ ನಾವು ಬಾಡಿಗೆ ಮನೆಯಾಗಿಂದ ನಮ್ಮ ಮನೆಯಾಗೆ ಬಾಡಿಗೆ ಮನೆಯಾಗಿಂದ ನಮ್ಮ ಮನೆಗೆ ದೇವ್ರ ಒಯ್ಯಾಕತ್ತಿದ್ವಿ ರೀ. ಅವತ್ತು ನಮ್ಮ ಮನೆ ಗೃಹ ಪ್ರವೇಶ ಇತ್ತು. ಈಚೆ ಕಡೆ ಅದ ಅಲ್ರಿ ನಮ್ಮ ಹೆಣ್ಮಗಳು ಮಕ್ಕಳಿವು. ನಾನು ಕೈಯಾಗ ಈ ಕಡೆ ಮಹಾರಾಷ್ಟ್ರಾಗ ಮಡಿಕೆ ಒಳಗೆ ಅಂಬ್ಲಿ ತೊಗೊಂಡು ಹೊಳ್ಳಿ 5 ಎಲೆ ಇಟ್ಟು ಕಾಯಿ ಇಡ್ತಾರೆ ರೀ. ಹೊಳ್ಳಿ ಮರದಾಗ ಹಸಿರು ಜಂಪರ್ ಪೀಸ್ ಹಾಕಿ ಅಕ್ಕಿ ಇಟ್ಟು ನಮ್ಮ ಮನೆಗೇನು ಈ ಹೊಸ ಮನೆಗೆ ನಮ್ಮ ಮಂದಿಯವ್ರು ಯಾವ ಬಸವಣ್ಣನ ಹೊಸ ಬಸವಣ್ಣ ತೊಗೊಳ್ದ್ರಿ. ಹೊಳ್ಳಿ ಲಕ್ಷ್ಮೀ ಮುಕ್ಕೋಟ ತೊಗೊಂಡು ಹೊಳ್ಳಿ ಗಣಪತಿ ತೊಗೊಂಡು ನಾವು ಇಲ್ಲಿಂದ ನಮ್ಮ ಮನೆಗೆ ಸ್ವಂತ ಮನೆಗೆ ತೊಗೊಂಡೋಗಿ ಹೊಂಟಿದ್ವಿ ನಾವು. ಅವಾಗಂತೂ ಭಾಳ ಸಿಂಪಲ್ ಮನೆ ಗೃಹ ಪ್ರವೇಶ ಮಾಡೀವ್ರಿ. ನಾವೇನು ಆಡಂಬರದ ಗೃಹ ಪ್ರವೇಶ ಏನು ಮಾಡಿಲ್ಲ. ಯಾಕಂದ್ರೆ ಮನೆ ಆಗೋದು ದೊಡ್ಡ ಮಾತಿತ್ತು ರೀ. ಅದು ಇದ್ದಷ್ಟ್ರಾಗ 5 ಮಂದಿ ಮುತ್ತೈದೆಯರನ್ನ ಕರೆದು ಒಂದು 50 ಮಂದಿದಷ್ಟು ಅಡುಗೆ ಮಾಡಿಸಿದ್ದೀವಿ ರೀ ನಾವು ಅವತ್ತು. ಭಾಳ ಏನು ದೊಡ್ಡದು ಮನೆ ಗೃಹ ಪ್ರವೇಶ ಮಾಡಿರ್ಕಿಲ್ಲ. ಅಷ್ಟು ಇದ್ರದಾಗ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಬಂದೀವಿ. ಇಲ್ಲಿ ನೋಡ್ರಿ ಇವರು ಐನ್ಯಾರು ನಿಂತಾರ ಹೊರಗೆ. ನಮ್ಮ ಬಾಗಿಲು ಮುಂದೆ ನಮ್ಮ ಹೆಣ್ಮಗಳನ್ನ ರಂಗೋಲಿ ತೆಗ್ದಿಲ್ರಿ ಆಕೆ. ಈಚೆ ಕಡೆ ಹುಗ್ಗಿ ಕುದ್ಸಾಕಿಟ್ಟಿದ್ರಿ ಒಲೆ ಮೇಲೆ. ನಮ್ಮ ಹೆಣ್ಮಗಳನ್ನ ನೋಡ್ರಿ ರಂಗೋಲಿ ಅವರ ಬಾಗಿಲಕ್ಕೆ ರಂಗೋಲಿ ಅವರ ತೆಗ್ದಾರು. ಹೊಳ್ಳಿ ನಮ್ಮ ಹೆಣ್ಣು ಅವರು ಅಕ್ಕಿ ಮಕ್ಕಳನ್ನ ಇದು ಇಡವೆ ಹಿಡ್ದಾರ. ಇದನ್ನು ಒಳಗೆ ನೋಡಿ ಒಳಗೆ ಹಿಡ್ದಾಳ. ಒಳಗೆಲ್ಲ ಈ ಕಡೆ ಡೆಬ್ಬ್ಯಾಗ ಇದನ್ನು ತೊಗೊಂಬಂದ್ಲಾಕಿ ಅಕ್ಕಿನ. ಈ ಕಡೆ ಎಲ್ಲ ರಾತ್ರಿನ ಐನ್ಯಾರು ಎಲ್ಲ ರಾತ್ರಿನ ಇದು ಮಾಡಿದ್ರಿ. ಹೊಳ್ಳಿ ಇಲ್ಲಿ ಹೋಮದ ಕುಂಡದೂ ರಾತ್ರಿನ ಇದನ್ನು ಮಾಡಿದ್ರಿ. ಇಲ್ಲಿ ಸತ್ಯನಾರಾಯಣ ಪೂಜೆ ರಾತ್ರಿನ ರೆಡಿ ಮಾಡಿಟ್ಟಿದ್ರಿ ಅವರು. ಇಲ್ಲೇ ನಾವು ಬಂದೀವಿ ನೋಡ್ರಿ. ಇಲ್ಲಿ ನಾವು ನಿಂತೀವಿ. ಇತ್ತಾಗ ನಮ್ಮ ಹೆಣ್ಮಗಳು ಆರತಿ ತಾಟು ತೊಗೊಂಬಂದಾಳು. ನಮ್ಮ ಮನೆಯವರು ಮಂದಿಯವರು ತೊಗೊಂಬಂದು ನಿಂತಾರ. ಹೊಳ್ಳಿ ನಾಲ್ಕು ಮಡಿಕೆ ಒಳಗೆ ಅಂಬ್ಲಿ ಕಾಯಿ ತೊಗೊಂಡು ಬಂದು ನಾನು ನಿಂತೇನಿ. ಇಲ್ಲಿ ನೋಡ್ರಿ ನನ್ನ ಮಗ ಬಂದ. ನನ್ನ ಹಿಂದೆ ನನ್ನ ಮಗಳು ನಿಂತಾಳ. ಅವ್ರಿಗಂತ್ರಿ ಅವತ್ತು ಹೊಸ ಅರಿವಿ ಎಷ್ಟು ತರುವಷ್ಟು ನಮ್ಮ ಅಂತೇಲಿ ದುಡ್ಡು ಇದ್ರಕ್ಕಿಲ್ಲ. ಇದ್ದಿದ್ರೆ ಅರಿವಿ ಒಳಗೆ ಅವತ್ತು ಮನೆ ಗೃಹ ಪ್ರವೇಶ ಮಾಡ್ಯಾರ ನನ್ನ ಮಕ್ಕಳು. ಅದು ತವ್ರ ಮನೆಯಾಗಿಂದ ನಮ್ಮ ಮನೆಯವ್ರಿಗೆ ಅರಿವಿ ಅವರ ತಂದಿದ್ರು ರೀ. ಸೀರೆನ ಅರಿವಿ ಅವರ ತರೋದಿರ್ತಂದ್ರೆ ಪದ್ಧತಿ ಅವರ ತಂದಿದ್ರು. ಖರೆ ನಮ್ಮ ಮಕ್ಕಳಿಗೆ ಅರಿವಿ ತರುವಷ್ಟು ಇದು ಇದ್ರಕ್ಕಿಲ್ಲ ನಮ್ಮ ಅಂತೇಳಿ ಅವ್ರ ರೊಕ್ಕ. ಯಾಕಂದ್ರೆ ಮನೆ ಓಪ್ಲಿಂಗ್ ಮಾಡ್ಕೊಂಡು ಮನೆ ಒಳಗೆ ಮೊದಲು ಬಂದ್ರಾತು. ಯಾಕಂದ್ರೆ ಇವ್ರು ನೋಡ್ರಿ ನಮ್ಮ ಹಿರಿಯ ಹೆಣ್ಣು ಮಗಳು ರೀ. ಇವ್ರು ಹೋದಾರ ಈಗ. ಮನೆ ಗೃಹ ಪ್ರವೇಶ ಆಗೋದೊಂದು ದೊಡ್ಡ ಮಾತಿತ್ತು ರೀ. ಹೊಳ್ಳಿ ಅಲ್ಲೇ ನಾವು ಮೊದಲು ಮನೆ ಇದ್ದಿದ್ದು ಬಾಡಿಗೆ 3,500 ರೂಪಾಯಿ ಇತ್ತು ರೀ. ಹಿಂಗೆ ಸಂಬಂಧ ಅಲ್ಲಿ ರೊಕ್ಕ ಕಟ್ಟೋದು ಬಡ 4 ತಿಂಗಳು 5 ತಿಂಗಳು ಬರೋಬ್ಬರಿ 5 ತಿಂಗಳದಾಗ ನಮ್ಮ ಮನೆ ಇದು ರೆಡಿ ಆಗೈತೆ ರೀ. ಅಷ್ಟು ಅವಸರಾಗಿನ ಮನೆ ಕಟ್ಟಿಸಿ ಬಂದೀವ್ರಿ. ಲಾಸ್ಟ್ ಯಾವಾಗಂದ್ರೆ ಮಾರ್ಗಶಿರ ಮೈನಾದಾಗ ನೋಡ್ರಿ. ಮಾರ್ಗಶಿರ ಮೈನಾದಾಗ 31ನೇ ತಾರೀಕಿಗೆ ಡಿಸೆಂಬರ್ ತಿಂಗಳದಾಗ ನಮ್ಮ ಮನೆ ಗೃಹ ಪ್ರವೇಶ ಆಗೈತೆ ರೀ. ಅವಾಗೆಲ್ಲ ಇಡವೆ ಹಿಡಿದು ಇಟ್ಟಿತ್ತು ರೀ. ಇಲ್ಲಿ ನಮ್ಮ ಮನೆ ಹಿರಿಯ ಹೆಣ್ಣು ಮಗಳು ನೋಡ್ರಿ ಈಕಿ. ಅವರು ಆರತಿ ಹಚ್ಚಾಕತ್ತಾರು. ಹೊಳ್ಳಿ 5 ಮಂದಿ ಹೆಣ್ಮಕ್ಳಿಗೆ ಹೇಳಿದ್ರು ನಮ್ಮ ಮುತ್ತೈದೆಯರಿಗೆ. ಅಂದ್ರೆ ಈ ಕಡೆ ಮಹಾರಾಷ್ಟ್ರಾಗ ಒಂದು ಪದ್ಧತಿ ಐತ್ರಿ. ಅಂದ್ರೆ ನಮ್ಮ ಕನ್ನಡದಾಗ ಹೆಂಗೈತೆ ಅಂದ್ರೆ ನಾನು ಇದುವರೆಗೆ ಮನೆ ಯಾರ್ದು ಓಪ್ಲಿಂಗ್ ಆದರೂ ನಾನು ನೋಡಿಲ್ಲ ರೀ. ಇಲ್ಲೇ 5 ಮುತ್ತೈದೆಯರನ್ನ ಕರ್ಕೊಂಬಂದು ಕೊಡ್ರಿ. ಇಲ್ಲಿ ಬಂದಾಳ ನೋಡ್ರಿ. ಬಿಂದಿಗೆ ತರೋದಿರ್ತೈತೆ ರೀ. ಬಿಂದಿಗೆ ತಂದು ಬೋರ್ ಪೂಜೆ ಮಾಡಿ ಅದ್ರಾಗ ನೀರು ತುಂಬಿಸ್ಕೊಂಡು ಬಿಂದಿಗೆ ಒಳಗೆ 5 ಮಾವಿನ ಎಲೆಯಾರು ಇಟ್ಟರು ನಡಿತೈತಿ. ಹೊಳ್ಳಿ ವೀಳ್ಯದೆಲೆ ಇಟ್ಟರು ನಡಿತೈತಿ. ಇಟ್ಟು ಕಾಯಿ ಇಟ್ಟು ಇಡವೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಿಡ್ದಾರ ನಾವು ಹುಡುಗರು. ಅದನ್ನು ಈ ಕಡೆ ತಿರ್ಗಾಡ್ಸೋದು ಮಾಡ್ಯಾರ. ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ರೀ. ನನ್ನ ಮಗ ನೋಡ್ರಿ ಅಲ್ಲಿ ನಿಂತಾನ ಸೈಡ್. ಎಷ್ಟು ಸಣ್ಣವದಾನ. ನನ್ನ ಮಗನ ಅರಿವಿ ನೋಡಿ ನನಗೆ ವಿಚಿತ್ರ ಆಕತ್ರಿ. ಹುಡುಗರಿಗೆ ಅರಿವಿ ತಗೋ ಅಷ್ಟು ಪರಿಸ್ಥಿತಿ ಅಂದ್ರೆ ಅವಾಗ ಹಕ್ಕ ಇತ್ತು. ಈಗೆಲ್ಲ ಆಯ್ತು ರೀ. ಈಗ ಅಂದ್ರೆ ಕಷ್ಟದಿಂದ ಮನುಷ್ಯ ಮ್ಯಾಲೆ ಬರ್ಬೇಕಂತಲ್ರಿ, ಸುಳ್ಳಲ್ಲದ ಖರೇನ. ಇಲ್ಲಿ ನೋಡ್ರಿ ಹೆಣ್ಣು ಮಕ್ಕಳು ಮುತ್ತೈದೆಯರು ಕಳಶ ಇಟ್ಟು ಪೂಜೆ ಮಾಡಾಕತ್ತಾರು. ಅವರು ಈ ಕಡೆ 5 ಮಂದಿ ಅದಾರ. ಒಟ್ಟು ನಾನು ಆ ಕಡೆ ನಿಂತೇನೆ.
ನಾನು ಏನೋ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ಹೆಣ್ಣು ಮುತ್ತೈದೆಯರಿಗೆ ಹೂವು ತಂದೇನಿ, ಹೂವು ತರಕ್ಕೆ ನನಗೆ ನೆನಪಾಗಲಿಲ್ಲ, ಹಂಗೆ ಬ ಬಂದೇನಿ ಅಂತ ಅನ್ನಕತ್ತಿದ್ನಿ. ಆಕೆ ನಗಾಕತ್ಲು. ಮನ್ಯಾಗ ಅದಾವು ಮಡಿ ಅವಾಗಂಕ್ರು ಫುಲ್ ಬೆಳತ್ತಾನೂ ನಿದ್ದಿದ್ರಿಕಿಲ್ರಿ ನನಗೆ. ಯಾಕಂದ್ರೆ ರಾತ್ರಿ ಸ್ವಾಮಿಗಳು ಬಂದಿದ್ರಲ್ಲ, ಐನ್ಯಾರು ಬೈದ್ರಲ್ರಿ, ಅದನ್ನೆಲ್ಲ ಒಳಗಿಂದ ಹೋಮದ್ದೆಲ್ಲ ವ್ಯವಸ್ಥೆ ಮಾಡಕ್ಕೆ ಅವ್ರ ಕೈಯಾಗ ಅದನ್ನು ಕೊಡೋದು ಇದನ್ನು ಕೊಡೋದು, ಹಿಂಗಾಗಿ ಅವತ್ತಂತೂ ಮನೆಯಿಂದ ಅಲ್ಲಿ ಆ ಮನೆಯಾಗಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡಿ 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 ಓಡಿ ಹೊಂಟೆ ನೋಡ್ರಿ. ನಾನು ತೋರಣ ಬೇಕಾಗಿತ್ತು ರೀ ನನಗೆ. ಮೇನ್ ಪಾಯಿಂಟ್ ಅಂದ್ರೆ ಬಾಗಿಲಕ್ಕೆ ತೋರಣ ಮನ್ಯಾಗ ಬಿಟ್ಟು ಬಂದು ಇಲ್ಲಿ ಬಂದು ನಿಂತೇವಿ ಅಂದ್ರೆ ಇಲ್ಲಿ ಮ್ಯಾಗ ತೋರಣ ಕಟ್ಟಲಾರ್ದ ಒಳಗೆ ಹೋಗಕ್ಕೆ ಬರಂಗಿಲ್ಲ ಅಂತ್ರಿ. ನಾವು ಓಡ್ಕೊತ ಹೋದ್ರಿ ತೋರಣ ತರಕ್ಕೆ ನಾವು ಓಡ್ಕೊತ ಹೋದ್ನಿ. ಅಷ್ಟನ್ನು ಇವರೆಲ್ಲರೂ ನಗಾಕತ್ರು. ಇಲ್ಲೆಲ್ಲ ಪೂಜೆ ಮಾಡಾಕತ್ತಾರ ರೀ ಮುತ್ತೈದೆಯರು. 5 ಬಿಂದಿಗೆ ಇಡ್ತಾರು. ಹೊಳ್ಳಿ 5 ನಮ್ಮ ಹೆಣ್ಮಗಳು ಅಂಬ್ಲಿ ಹಿಡ್ಕೊಂಡು ನಿಂತಾಳೆ ನೋಡ್ರಿ, ಅದೊಂದು ಹಿಡಿದ್ರೆ 6 ಇದು ಕಳಸ ಹಾಕ್ಕಾವ್ರಿ. ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಒಳಗೆ ತಗೊತಾರೆ. ಅವಾಗಂತೂ ನನಗಂತೂ ಬೆಳ್ತಾನ ಓಡಾಡೋದು, ಅವ್ರ ಕೈಯಾಗ ಕೊಡೋದು, ರಾತ್ರಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಡ್ಡಾಡಿ 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 ಭಾಳ ರಗಡೊಂದು ಆಗ್ಬಿಟ್ಟಿತ್ತು ರೀ. ಅವಾಗ ಫುಲ್ ಒಂದು ಡಿಸೆಂಬರ್ ತಿಂಗಳಂದ್ರೆ ಫುಲ್ ಥಂಡಿ ನೋಡ್ರಿ. ಆ ಟೈಮ್ದಾಗ ಬೆಳ್ತಾನ ಥಂಡ್ಯಾಗ ಅಡ್ಡಾಡಿ 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 ಕಾಲನ್ನು ಹಿಂಬಿಡಿರ್ತಾವಲ್ಲ ರೀ, ಭಾಳ ಫುಲ್ಲು ಒಡೆದು ಬಿಟ್ಟಿದ್ದು ನನಗಂತೂ. ಅವಾಗ ಹೇಳಕ್ಕೊಲ್ಲ ನಾನು, ಅಷ್ಟು ಇದು ಆಗಿದ್ದು. ಕಳಸ ಪೂಜೆ ಮಾಡಾಕತ್ತಾರ ನೋಡ್ರಿ ಇಲ್ಲಿ. ಭಾರಿ ಚಂದ ಅನ್ಸತ್ತೆ ರೀ. ನಮ್ಮ ಊರ ಕಡೆ ಆರತಿ ತಾಟ್ ತರ್ತಾರೆ ಆಂಬಲ್ರಿ ಮುತ್ತೈದೆಯರು. ಆರತಿ ತಾಟ್ ತಂದು ಒಳಗೆ ಗೃಹ ಪ್ರವೇಶ ಮಾಡ್ತಾರಂತ ಅಂತ ಕಾಣ್ತದೆ ರೀ. ಏನೋ ಒಂದು ಊರ ಕಡೆ ಒಂದೊಂದು ಪದ್ಧತಿ ರೀ. ಇಲ್ಲಿ ಹೆಂಗೆ ಪದ್ಧತಿ ಇರ್ತೈತಿ ಅಲ್ಲಿ ಇದು ಮಾಡೋದು ಇದು ರೀ. ಅಂದ್ರೆ ಅವರು ಐನ್ಯಾರು ಏನೋ ಹೆಂಗೆ ಹೇಳ್ತಾರೆ ಹಂಗಂಗೆ ನಾವು ಮಾಡಾಕತ್ತಿದ್ವಿ. ಹೊಳ್ಳಿ ನಮ್ಮ ಹೆಣ್ಣು ಮಗಳು ಏನೋ ಅನ್ನಕತ್ತಿದ್ರು ಈಕಿ, ಅವರು ಮಾತಾಡಕತ್ತಿದ್ರು. ಈಗ ನಾನು ತೊಗೊಂಬರಕ್ಕಂತ ನಾ ಹೋಗಿದ್ನಿ. ಇಲ್ಲಿ ನಮ್ಮ ಹುಡುಗರು ಇಡವೆ ಹಿಡ್ದಾರ ರೀ. ಇಡವೆ ಹಿಡಿದು ಇದನ್ನು ಮಾಡಾಕತ್ತಿದ್ರು ಅವರು. ಇತ್ತಾಗ ನಾನು ಬಂದು ನಿಂತಾರೆ ಅವರು. ಯಾವಾಗ ತರ್ತಾಳೋ ಯಾವಾಗಿಲ್ಲ ಅಂತ ದಾರಿ ಕಾಕೋತ ಅವ್ರು ನಿಂತಾರೆ. ಅಲ್ಲಿಂದ ಹೋಗಿ ತರ್ಬೇಕಾದ್ರೆ ನಮಗೂ ಸ್ವಲ್ಪ ದೂರ ಆಕತ್ರಿಪ್ಪ. ಓಡ್ಕೊತ ಹೋಗೋದು ಓಡ್ಕೊತ ಬರೋದು, ಏನು ಹೇಳಿ ಅಂದೆ ಅದನ್ನು. ಈ ಕಡೆ ಎಲ್ಲ ನೋಡ್ರಿ ಕಳಸ ಇಟ್ಟಾರ ನೋಡ್ರಿ, ಹಿಂಗೆ ಕಾಣ್ತಾವೆ ಹಿಂಗೆ ಕಡೆ. ಅವಾಗಷ್ಟೇ ನಾವೇನು ಮನೆ ಗೃಹ ಪ್ರವೇಶ ಏನು ದೊಡ್ಡದು ಮಾಡಲಿಲ್ಲ ರೀ, ಅಷ್ಟು ಸಿಂಪಲ್ಲ ಮಾಡಿದ್ವಿ. ಅಷ್ಟೇ ಒಂದು 50 ಮಂದಿಗೆ ಅಷ್ಟೇ ಅಡುಗೆ ಮಾಡಿ ಇದನ್ನು ಮಾಡಿದ್ವಿ ರೀ. ಏನು ಅವಾಗ ಇಷ್ಟ ಆಗೋದು ನನಗೆ ದೊಡ್ಡ ಮಾತಿತ್ತು ರೀ. ಯಾವಾಗ ಮನೆ ಗೃಹ ಪ್ರವೇಶ ಮಾಡ್ಕೊಂಡು ಯಾವಾಗ ಮನೆ ಒಳಗೆ ಬಂದೇನೋ ಅಂತ ಅನಿಸಿತ್ತು ರೀ. ಇಲ್ಲಿ ತೊಗೊಂಬಂದೆ ನೋಡ್ರಿ ನಾನು ತೋರಣ. ನನ್ನ ಮಗಳು ಹಿಡ್ಕೊಂಡಾಳ, ನನ್ನ ಮಗ ಹಿಡ್ಕೊಂಡಾನು. ಅಲ್ಲಿ ನಮ್ಮ ಹೆಣ್ಣು ಮಗಳು ಕಳಸ ಹಿಡ್ಕೊಂಡಾಳು. ಈ ಕಡೆ ನೋಡ್ರಿ ಹಿಂಗೆ ಐತೆ ನೋಡ್ರಿ ಈ ಕಡೆ ಶಾಸ್ತ್ರ. ನಮ್ಮ ಹೆಣ್ಣು ಮಗಳು ಆರತಿ ಮಾಡ್ಕೊಳತ್ತಿಲ್ಲ ಆಕಿ. ಈ ತೋರಣ ಸಂಬಂಧ ನಾವು ಹೊಳ್ಳಿ ವಾಪಸ್ ಓಡ್ಕೊತ ಹೋದ್ರಿ ಮನೆಗೆ. ನಾನು ಆ ತೋರಣ ಮ್ಯಾಲೆ ಬಾಗಿಲು ಕಟ್ಟಿ ಇದನ್ನು ಮಾಡ್ತಾರಂತ್ರಿ. ಕಟ್ಟೆ ನಾವು ಒಳಗೆ ಬರೋದು ಮನೆ ಇದು. ಇಲ್ಲಿ ನಾವು ಹೋಮ ಹಾಕಾಕತ್ತೇವೆ ನೋಡ್ರಿ, ಹೋಮ ಹಾಕಾಕತ್ತೀವಿ. ಇಲ್ಲಿ ನನ್ನ ಮಗ ಕೂತಾನು. ಫಸ್ಟ್ ನಾವು ಹಾಲು ಉಗ್ಸಿದ್ರಿ. ಒಳಗೆ ಬಂದಿಂದ ನಾ 5 ಬಿಂದಿಗೆ ತೊಗೊಂಡು ಬಂದು ಒಳಗಿಟ್ಟು ಹಾಲು ಉಗ್ಸಿದ್ದು. ಅದು ಇಡೀ ಹೆಂಗೇನ್ರಿ ಸ್ವಲ್ಪ ಇದು ಅದಂಗೆ ಡಿಲೀಟ್ ಆದಂಗೆ ಕಾಣ್ತೈತಿ. ಹಾಲು ಉಕ್ಕಿಸಿ ನಮ್ಮ ಕುಲದೇವ್ರನ್ನ ಬಸವಣ್ಣ ನಮ್ಮ ಕುಲದೇವ ಅದನ್ನು ಅಭಿಷೇಕ ಮಾಡಿಸಿ ಆಮೇಲೆ ಹೋಮಕ್ಕೆ ಕುಂತಿದ್ರು ನಾವು ನೋಡ್ರಿ. ಇದ್ದಿದ್ರೊಳಗೆ ಮಾಡಿದ್ದು ಮನೆ ಗೃಹ ಪ್ರವೇಶ ಇದು. ಅವಾಗಂತೂ ಇಷ್ಟು ಏನು ಹೇಳ್ಬೇಕ್ರಿ ನಾನು. ಇಷ್ಟ ಆಗೋದು ನನಗಂತೂ ಏನು ಇಷ್ಟ ಆಗ್ಬೇಕಾ ರಗಡ್ ಆಗೋದು ಮನುಷ್ಯಾಗ. ನನ್ನ ಮಗ ನೋಡಿ ಏನೋ ಅನ್ನಕತ್ತಾನ. ಅವತ್ತು ನಗಿ ಅಂದ್ರೆ ಹೆಂಗಂದ್ರೆ ಐನಾರು ಮಂತ್ರ ಹೇಳಾಕತ್ತಿದ್ರು. ಆ ಮಂತ್ರನ ನಮ್ಮ ಮನೆಯವ್ರಿಗೆ ಹೇಳೋದಿತ್ತದು. ಅದನ್ನು ನಮ್ಮ ಮನೆಯವ್ರು ಏನೇನು ಅನ್ನಕ್ಕೆ ಬರವಲ್ದಾಗಿತ್ತು ಅವ್ರಿಗೆ. ಆಗ ಅವು ಮತ್ತು ತೊಗಲಸು ಮಾಡಾಕತ್ತಿದ್ರು ಅವರು. ಖರೆ ಅದ್ರಾಗ ಒಟ್ಟು ಮಂತ್ರ ಗಿಂತ್ರ ಅಂದ್ರೆ ಅಲ್ಲಿ ಏನು ಆಚೆಕಡೆ ನನ್ನ ಮಗಳು ಕೂತಾಳ್ರಿ, ಕಾಣೋದಿಲ್ಲ ಇಲ್ಲಿ. ಹಿಡ್ದಾರ ಇವು ಒಂದಿಷ್ಟು ಇಡವೆ ಇದ್ದು ಇವನ್ನ ಹಿಡ್ದೆ ಇದು ಮಾಡಿ ನೋಡ್ರಿ. ನಾನು ಇಡವೆ ಹೆಂಗೆ ಅನಿಸ್ತತಿ. ಇಡವೆ ಸೌಂಡ್ ಮಂತ್ರ ಅನ್ನಕತ್ತಾರ ಅವರು.
ಇತ್ತಾಗ ನಮ್ಮ ಮನೆಯವರು ಬಿಳಿ ಸಾಸ್ಮಿ ಹೋಮಕ್ಕೆ ಇರ್ತಾವಲ್ರಿ, ಏನೇನು ಬೇಕು ಏನೇನಿಲ್ಲ ಎಲ್ಲ ಅವನ್ನ ಹಾಕಕ್ಕೆ ನೋಡ್ರಿ. ಇಡುವೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ರಿ, ಹೋಮದ್ದು ಒಂದು ಸ್ವಲ್ಪ ಕಪ್ರ ಇದು ಅನಿಸ್ತೆ ಆಂಬಲ್ರಿ ಅದು. ಕಪ್ರ ಹಚ್ಚಿ ಹಚ್ಚಾಕತ್ತಿದ್ವಿ, ಹೊಗೆ ಭಾಳ ಹೇಳಾಕತ್ತಿತ್ತದ. ಇಡುವೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೆಂಗೆ ಅನ್ಸತ್ತೆ ನೋಡ್ರಿ ನಾನು ಇಡುವೆ. ಇಷ್ಟ ಕಷ್ಟಪಟ್ಟು ಮಾಡಿದ್ದು ಮನೆ ರೀ, ಇದ್ರ ಶ್ರಮದ ಮನೆ. ಹೆಂಗೆ ಅನಿಸ್ತದೆ ನಿಮಗೆ? ನೋಡ್ರಿ, ಈ ಕಡೆ ಹೋಮ ಹಾಕಾಕತ್ತಿದ್ವಿ. ಒಂದು ಸ್ವಲ್ಪ ಕಪ್ರ ಹಸಿ ಇದ್ದವನ್ನ ಅಂತಲೇ ಅದು ಹೋಮದ್ದು ಸ್ವಲ್ಪ ಇದಾದ್ರೆ ಅದು ಹೊಗೆ ಭಾಳ ತುಂಬತದ ಅದು. ಅದನ್ನು ಹಚ್ಚುಗತಿ ಮಾಡಾಕತ್ತಿದ್ವಿ ನಾವು. ಈ ಕಡೆ ನೋಡ್ರಿ, ಈ ಕಡೆ ಎಲ್ಲ ಪೂಜೆ ಮಾಡಿದ್ವಿ ನಾವು ಇಷ್ಟು ದೇವ್ರದ್ದು. ಎಷ್ಟು ಹಿಡಿ ಒಂದು ಹಾಂ ಎರಡೂವರೆ ತಾಸು ಹಿಡಿತಾ ಅಂಬಲ್ರಿ ಇಷ್ಟು ಪೂಜೆ ಮಾಡ್ಬೇಕಾರೆ. ಭಾಳ ತನ ಹಿಡಿತು. ಆ ಕಡೆ ಹಚ್ಚಿದ್ರೊಳಗೆ ಇಲ್ಲಿ ಹೋಮ ಮಾಡಾಕತ್ತೀವ್ರಿ ನಾವೇನು ಹಚ್ಚಾರ ಮಂತ್ರ ಹೇಳಾಕತ್ತಿದ್ರಿ. ಅದೆಷ್ಟು ವರ್ಣನೆ ಮಾಡಿ ಹೇಳ್ತಾರಲ್ರಿ, ಅದನ್ನು ಕೇಳ್ಬೇಕು, ಇನ್ನೊಟ್ಟು ಕೇಳ್ಬೇಕು ಅನ್ನೋಂಗೆ ಆಕತ್ರಿ. ಈ ಕಡೆ ನೋಡ್ರಿ, ಈ ಹೋಮ ಆದಿಂದ ಈ ಕಡೆ ಸತ್ಯನಾರಾಯಣ ಪೂಜೆ ಮಾಡಕ್ಕೆ ಕೂತೀವ್ರಿ ನಾವು. ಖರೆ ಹೇಳ್ಬೇಕಂದ್ರೆ ನಮ್ಮ ಮದುವೆ ಆದ ಸುಟ್ಟು ನಾವು ಸತ್ಯನಾರಾಯಣ ಪೂಜೆಗೆ ಕೂತಿಲ್ರಿ. ಯಾಕಂದ್ರೆ ನಮ್ಮ ಮದುವೆ ಆಗಿದ್ದು ಸಾಮೂಹಿಕ ವಿವಾಹ ಆಗಿತ್ತು ನಮ್ಮ ಮದುವೆ. ನನ್ನ ಮದುವೆ ಅಂದರೂ ಆಡಂಬರ ಮದುವೆ ಅಂತೂ ನಂದು ಆಗಿಲ್ಲರಿ. ಖರೆ ಆವಾಗಂತೂ ಈಗ ಒಂದು 15-16 ವರ್ಷದ ಸಾಮೂಹಿಕ ಲಗ್ನ ಅಂತೂ ಭಾಳ ಇದ್ದು ನೋಡ್ರಿ. ಆ ಟೈಮ್ದಾಗ ನನ್ನ ಮದುವೆ ಆಗಿದ್ರಿ. ಅವಾಗ ಮದುವೆ ಆಗಿದ್ದು ಇದು ಸತ್ಯನಾರಾಯಣ ಪೂಜೆಗಂತೂ ನಾವು ಕುಂತೇ ಇಲ್ಲರಿ, ಜೋಡಿ ಮೇಲೆ ಒಟ್ಟು ಕುಂತಿಲ್ರಿ. ಈಗ ನೋಡ್ರಿ, ನಮ್ಮ ಮನೆ ಗೃಹ ಪ್ರವೇಶಕ್ಕಂದ್ರೆ ನಾವು ಜೋಡಿ ಮೇಲೆ ಕುಂತು ಪೂಜೆ ಮಾಡಿದ್ದಂದ್ರೆ ನಮ್ಮ ಮನ್ಯಾಗ ನೋಡ್ರಿ.